ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸಾಕಷ್ಟು ಜನ ಏನೇನೆಲ್ಲ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ಥರ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ನ ಪಾಲಿಗಾನ್ ಎಲ್ ಜಿ ಎನ್ ಎಸ್ನ ಅನ್ಸ್ಟೇಕ್ ಮಾಡಿದ ನಂತರ, ಸೊ ಈ ಥರ ನೀವು ಲೈಕ್ ಸ್ಟೇಕಿಗೆ ಹೋಗ್ತೀರಾ. ಸ್ಟೇಕಿಗೆ ಹೋದ್ಮೇಲೆ ಅನ್ಸ್ಟೇಕು. ಸೊ ಇಲ್ಲಿ ಅನ್ಸ್ಟೇಕ್ ಮಾಡುವಾಗ ನಿಮ್ಮಲ್ಲಿ ಎಷ್ಟು ಟೋಕನ್ ಇದೆ, 1-2 ಎಲ್ ಜಿ ಎನ್ ಎಸ್ನ ಹೀಗೆ ಬಿಡಿ. ಯಾಕಂದರೆ ಪಾಲಿಗಾನ್ ಅನುಬೀಸ್ ಎಲ್ ಜಿ ಎನ್ ಎಸ್ ಅಲ್ಲಿ ಡೈಗೆ ಅವಶ್ಯಕತೆ ಇರ್ತಕ್ಕಂಥ $1-2-3 ಅಷ್ಟು ಅವಶ್ಯಕತೆ. ಸೊ ಸಮ್ ಫ್ಯೂ ಎಲ್ ಜಿ ಎನ್ ಎಸ್ನ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥದ್ದನ್ನ ಅನ್ಸ್ಟೇಕ್ ಮಾಡಿದ ನಂತರ ಸೊ ಮಿಂಟಿಗೆ ಹೋದ ನಂತರ 360 ಕನ್ಫರ್ಮ್ ಪಾಸ್ವರ್ಡ್. ಸೊ ಅದಾದ ನಂತರ ಪಾರ್ಟಿಸಿಪೇಟ್. ಸೊ ಇಲ್ಲಿ ನೀವು ಮ್ಯಾಕ್ಸ್ ಕ್ಲಿಕ್ ಮಾಡಿ ಕ್ರಾಸ್ ಟು ಅನುಬೀಸ್ ಅಂಡ್ ಸ್ಟೇಕ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಕ್ಸಸ್ಫುಲ್ ಅಂತ ಬರಬೇಕು. ಓಕೆ. ಸೊ ಮಾಡಿದ ನಂತರ ಸಾಕಷ್ಟು ಜನ ಅನುಬೀಸ್ ಅವೇಕನ್ಗೆ ಹೋಗ್ತಾ ಇದ್ದೀರಾ. ಸೊ ಅಲ್ಲಿ ನಿಮಗೆ ಡೇಟಾ ಶೋ ಆಗ್ತಾ ಇಲ್ಲ. ಅಂದರೆ ನೀವು ಸ್ಟೇಕ್ ಮಾಡಿರ್ತಕ್ಕಂಥ 360 ಏನಿದೆ, ಸೊ ಲಾಂಗ್ ಟರ್ಮ್ ಸ್ಟೇಕಲ್ಲಿ 360ಅಲ್ಲಿ ಇಲ್ಲಿ ಶೋ ಆಗ್ತಾ ಇಲ್ಲ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ 2 ಥರ ವಿಚಾರಗಳಿರುತ್ತೆ. ಸೊ ಸಿಸ್ಟಮಲ್ಲಿ ಒಂದು ಬ್ಲಾಕ್ ಚೈನ್ ಆ್ಯಂಡ್ ದೆನ್ ಇಂಟರ್ಫೇಸ್. ಓಕೆ. ಸೊ ಬ್ಲಾಕ್ ಚೈನಲ್ಲಿ ಏನೆಲ್ಲ ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ, ಅದು ಆಲ್ರೆಡಿ ಏನಾಗುತ್ತೆ, ಅದು ಬೈ ಆಗಿರುತ್ತೆ. ಸೊ ಅದು ಇಂಟರ್ಫೇಸ್ ಏನಿಲ್ಲಿ ನಾವೇನು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದು ಇಂಟರ್ಫೇಸ್. ಸೊ ಇಲ್ಲಿ ಶೋ ಆಗಲಿಕ್ಕೆ ಮೇ ಬಿ ಇಟ್ ವಿಲ್ ಟೇಕ್ ಟೈಮ್ ಬಿಕಾಸ್ ಡ್ಯೂ ಟು ಹೆವಿ ಯೂಸೇಜ್ ಅಥವಾ ಯೂಸರ್ಸು ಸ್ಟೇಕಿಂಗ್ ಇನ್ವಾಲ್ವ್ ಆಗಿರೋದ್ರಿಂದ ಇಟ್ ವಿಲ್ ಟೇಕ್ ಟೈಮ್. ಸೊ ಈಗ ನೋಡ್ತಾ ಇದ್ದೀರ, ನಾನು ಒಂದು ಫ್ಯೂ ಅವರ್ಸ್ ಮುಂಚೆ ಮಾಡಿರ್ತಕ್ಕಂಥದ್ದು ಈಗ ಶೋ ಆಗ್ತಾ ಇದೆ. ಸೊ ಈ ಥರ ವೇಟ್ ಮಾಡಿ. ಸೊ ಇದನ್ನು ಕ್ಲಾರಿಫಿಕೇಷನ್ ತೊಗೋಬೇಕು. ಸರ್ ಇದು 360 ಆಗಿದೆನೋ ಇಲ್ಲ ಅಂತ ಯಾವ ಥರ ಕ್ಲಾರಿಟಿ ತೊಗೋಬೇಕು ಅಂದರೆ ಇನ್ನೊಂದು ಆಪ್ಷನ್ ಇದೆ. ಸೊ ನೀವೇನು ಎಲ್ ಜಿ ಎನ್ ಎಸ್ನ ನೀವು ಅನ್ಸ್ಟೇಕ್ ಮಾಡಿ ಲೈಕ್ ಮಿಂಟಲ್ಲಿ ಹೋಗಿ ಕಳಿಸಿರ್ತೀರ. ಸೊ ಅದನ್ನು ನೀವೇನು ಮಾಡ್ಬೋದು, ವೆರಿಫೈ ಮಾಡಬೇಕು. ಅಂದರೆ ಈಗ ಎಕ್ಸಾಂಪಲ್ ಎಲ್ ಜಿ ಎನ್ ಎಸ್ನ ಏನು ಟ್ರಾನ್ಸ್ಫರ್ ಆಗಿರುತ್ತೆ, ಟ್ರಾನ್ಸಾಕ್ಷನಲ್ಲಿ ಚೆಕ್ ಮಾಡಿ. ನಿಮ್ಮ ಪಾಲಿಗಾನ್ ಎಲ್ ಜಿ ಎನ್ ಎಸ್ನ ಮೇಲೆ ಕ್ಲಿಕ್ ಮಾಡಿ, ಪಾಲಿಗಾನ್ನ ಎಲ್ ಜಿ ಎನ್ ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಸೊ ಇಲ್ಲಿ ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ಹ್ಯಾಶ್ ಅಂತ ಇರುತ್ತೆ. ಸೊ ಇದನ್ನು ಕಾಪಿ ಮಾಡಿದ ನಂತರ ಪಾಲಿಗಾನ್ ಸ್ಕ್ಯಾನ್ನ ಓಪನ್ ಮಾಡಿ. ಪಾಲಿಗಾನ್ ಸ್ಕ್ಯಾನ್. ಸೊ ಅಲ್ಲಿ ನೀವು ಆ ಹ್ಯಾಶ್ ಅಡ್ರೆಸ್ಸನ್ನು ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಶೋ ಆಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ, ನನ್ನ ಲೈಕ್ 31 ಟೋಕನ್ಸ್ ನಾನೇನು 360ಗೆ ಮಾಡಿದ್ದೆ. ಸೊ ನನ್ನ ವ್ಯಾಲೆಟಿಂದ ಅದೇನಾಗಿದೆ, ಸೊ ಈ ಕಾಂಟ್ರಾಕ್ಟಿಗೆ ಹೋಗಿದೆ 38A3. ಸೊ ಅದಾದ ನಂತರ 251 BCಗೆ ಅದೇನಾಗಿದೆ, ಸೊ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಅನುಬೀಸಿಗೆ ನಾವು ನೋಡ್ತಾ ಇದ್ದೀವಿ. ಸೊ ನೀವು ಅದನ್ನು ಈ 51 BC ಅಂತಕ್ಕಂಥದ್ದು ಕಾಂಟ್ರಾಕ್ಟಿಗೆ ಸೆಂಡ್ ಆಗಿದೆ ಅಂದರೆ ಅದು ವೆರಿಫೈಯಬಲ್ ಅಂತ, ಅಂದರೆ ಸೊ 360 ಆಗಿದೆ ಅಂತಲೂ ನಾವು ತಿಳ್ಕೊಬೋದು. ಆ ಕಾಂಟ್ರಾಕ್ಟನ್ನು ಓಪನ್ ಮಾಡಿದರೆ ನೀವು ನೋಡ್ಬೋದು. ಸೊ ಯಾವ ಥರ ಸೆಕೆಂಡ್ ಟು ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ B077D. ಈಗ ರಿಫ್ರೆಶ್ ಮಾಡ್ತೀನಿ. ಸೊ ಯಾವ ಥರ ಸ್ಪೀಡಾಗಿ ಸೆಕೆಂಡ್ ಟು ಸೆಕೆಂಡಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಸೊ ಈ ಥರ ಸೊ ನೀವು ವೆರಿಫೈ ಮಾಡ್ಬೋದು. ಸೊ ಅಲ್ಲಿಗೆ ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ದೆನ್ ಅನ್ಸ್ಟೇಕ್ ಮಾಡುವಾಗ ಸೊ ನಿಮಗೆ RPC ಎರರ್ ಅಂತ ಏನಾದರೂ ಬರ್ತಾ ಇದೆ ಅಂತಂದರೆ RPC ಎರರ್, ಆವಾಗ ನೀವು ಏನು ಮಾಡಬೇಕು, ನಿಮ್ಮ ವ್ಯಾಲೆಟಲ್ಲಿ ಸೆಟ್ಟಿಂಗ್ ಆಪ್ಷನ್ಗೆ ಹೋಗಿ, ಸೆಟ್ಟಿಂಗ್ ಆಪ್ಷನಲ್ಲಿ ನೋಡ್ ಸೆಟ್ಟಿಂಗ್ ಅಂತಿರುತ್ತೆ. ಸೊ ನೋಡ್ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ. ಓಕೆ. ಪಾಲಿಗಾನ್ DRPC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ರೀತಿಯ ಆಪ್ಷನ್ ಇರುತ್ತೆ. ಓಕೆ. ಸೊ ಅಲ್ಲಿ ಮೇ ಬಿ ವ್ಯಾಲೆಟ್ ಸೆಟ್ಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ರೀಚೆಕ್ ಮಾಡಿ ಚೇಂಜ್ ಮಾಡಿದರೆ ಸೊ ನಿಮ್ಮ ಅನ್ಸ್ಟೇಕ್ RPC ಎರರು ಕೂಡ ಕ್ಲಿಯರ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಗೆ ವೇಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು.